ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಗ್ರಿಡ್ ಮೆಥಡಲ್ಲಿ ಹೇಗೆ ಔಟ್ಲೈನನ್ನು ಬಿಡಿಸೋದು ಅಂತ. ಅದಕ್ಕೆ ಬೇಕಾಗಿರುವಂಥ ಟೂಲ್ಸ್ ಏನಂದರೆ ಯಾವುದಾದ್ರೂ ನಾರ್ಮಲ್ ಪೆನ್ಸಿಲ್, ಸ್ಕೇಲ್, ಇರೇಸರ್ ಇದೆ, ಯಾವುದಾದ್ರೂ ತಗೊಳ್ಳಿ. ಹಾಗೆ ಒಂದು ಮೊಬೈಲ್ ಬೇಕಾಗುತ್ತೆ. ಮೊಬೈಲಲ್ಲಿ ನಿಮಗೆ ಬೇಕಾಗಿರೋದೇನೆಂದರೆ ಗ್ರಿಡ್ ಡ್ರಾವಿಂಗ್ ಅಪ್ಲಿಕೇಶನ್. ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಇಟ್ಕೋಬೇಕಾಗುತ್ತೆ ಪ್ಲೇಸ್ಟೋರಿಂದ. ಅದನ್ನು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಏನು ಮಾಡಬೇಕಂದ್ರೆ, ನೀವು ಪೇಪರ್ ಸೈಜ್ ಯಾವ್ದು ತೊಗೊಂಡಿರ್ತೀರ ಅಂತ ನೋಡ್ಕೊಳ್ಳಿ. ಈಗ A4 ಸೈಜ್ ತೊಗೊಂಡಿದ್ದೀನಿ ನಾನು. ಸೈಡಿಗೆ ಔಟ್ಲೈನ್ ಬಾರ್ಡ್ರನ್ನು ಬಿಟ್ಟಿದ್ದೀನಿ. ನೀವು ಎಷ್ಟಾದ್ರೂ ಬಿಟ್ಕೊಳ್ಳಿ ಬಾರ್ಡ್ರನ್ನ. ಒಳಗಡೆ ಸರ್ಕಲ್ ಏನಿದೆಯಲ್ಲ, ಇಲ್ಲಿ ಈಗಿರೋವರೆಗೆ ಅದು ಟಾರ್ಗೆಟ್ ನಿಮ್ಮದು. ಇಲ್ಲಿಂದ ಇಲ್ಲಿಗೆ ಫೋಟೋ ಟಾರ್ಗೆಟ್. ಅದನ್ನು ನೀವು ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಹೇಗಂದರೆ ಇಲ್ಲಿ ಕ್ಲಿಕ್ ಮಾಡಿ, ನಿಮ್ಮ ಸರ್ಕಲ್ ಸೈಜ್ ಎಷ್ಟಿದೆ ಅಂತ ನೋಡಿ. 26 ಸೆಂಟಿಮೀಟರ್ ಹೈಟ್. ವಿಡ್ತ್ ಎಷ್ಟಿದೆ ಅಂದರೆ 17 ಸೆಂಟಿಮೀಟರ್. ನಾನು ಹೀಗೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಫೋಟೋ ಹೀಗಿದೆ, ಹಾಗಾಗಿ ಹೀಗೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ನೀವು 2 ಸೆಂಟಿಮೀಟರ್ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ ಫೋಟೋ ಸೈಜನ್ನು. ಇಲ್ಲಿ ಕಾಸ್ಟ್ಯೂಮ್ ಅಂತ ತಗೊಳ್ಳಿ. ಕಾಸ್ಟ್ಯೂಮ್ ಅಂತ ತಗೊಂಡ್ರೆ ನಿಮಗೆ ವಿಡ್ತ್ ಕೇಳುತ್ತೆ. ವಿಡ್ತ್ ಎಷ್ಟು ಅಂದರೆ ಈಗೆರೆಯಿಂದ ಈಗೆರೆವರೆಗೆ ಎಷ್ಟಿದೆ ಅದು ವಿಡ್ತ್. ಅದು 17 ಸೆಂಟಿಮೀಟರ್ ಇಷ್ಟಲ್ವಾ. 17 ಅಂದರೆ ಇಲ್ಲಿ ಮಿಲಿಮೀಟರ್ ಲೆಕ್ಕದಲ್ಲಿ ಕೊಡಬೇಕಾಗತ್ತೆ. ಮಿಲಿಮೀಟರ್ ಅಂದರೆ 17 ಅಂದರೆ 170. ಹೈಟು 26 ಇದೆ. 26 ಇಲ್ಲಿಂದ ಇಲ್ಲಿವರೆಗೆ. 26 ಅಂದರೆ ಮಿಲಿಮೀಟ್ರಲ್ಲಿ 260. ಎಸ್, ಇಷ್ಟು ಕೊಟ್ಟು ಈ ವೆರ್ಟಿಕಲ್ ಅನ್ನೋದಿದೆಯಲ್ಲ, ಅದು ಹಾಗೆ ಇರಲಿ, ವೆರ್ಟಿಕಲ್ನೇ ಇರಲಿ. ಓಪನ್ ಕೊಡಿ. ಓಪನ್ ಕೊಟ್ಟ ನಂತರ ನಿಮಗೆ ಫೋಟೋಸ್ ಸಿಗೋಗುತ್ತೆ. ಫೋಟೋಸಲ್ಲಿ ನೀವು ಯಾವ ಫೋಟೋಸನ್ನು ತೊಗೊತೀರ ಅಂತ ಸೆಲೆಕ್ಟ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ರಾಪ್ ಕೇಳುತ್ತೆ. ನೀವು ಕರೆಕ್ಟಾಗಿ ಕ್ರಾಪ್ ಮಾಡಿಕೊಂಡು, ಮೇಲ್ಗಡೆ ಬೇಕು, ಕೆಳಗಡೆ ಬೇಕು, ಸೈಡ್ ಬೇಕು ಅಂತ ಕ್ರಾಪ್ ಮಾಡಿ. ಈಗ ನಿಮಗೆ ಸೆಟ್ಟಾಗಿ ಬಂದಿದೆ ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ, ಇದೇ ನಿಮ್ಮದು 1 2 3 4 5 6 7 8. ಈ ಕೆಳಗಡೆ ಹೋದರೆ 13 ತನಕ ಇದೆ. ಈ ಸರ್ಕಲ್ ಏನಿದೆಯಲ್ಲ, ಈ ಸರ್ಕಲ್ ಇದು 2 ಸೆಂಟಿಮೀಟರ್ ಇದೆ. ಈ ಸರ್ಕಲ್ ಬಾಕ್ಸ್ ಇದೆಯಲ್ಲ, ಇದು 2 ಸೆಂಟಿಮೀಟರ್ ಅಂದರೆ ನೀವು ಹೇಗೆ ಸೆಟ್ ಮಾಡಬೇಕು? ಇಲ್ಲಿರುತ್ತೆ 20 ಅಂತ. 20 mm ಮಿಲಿಮೀಟರ್ ಅಂತ. 2 ಸೆಂಟಿಮೀಟರ್ ಅಂದರೆ 20 ಮಿಲಿಮೀಟರ್. ಓಕೆ, ಇದರಲ್ಲಿ ನೀವು 20 ಸೆಟ್ ಮಾಡಿ ಓಕೆ ಕೊಟ್ಟರೆ 20 ಸೆಂಟಿಮೀಟರ್ ಇರುತ್ತೆ. 20 ಸೆಂಟಿಮೀಟರ್ ತಗೊಂಡ್ರೆ ಪಿಕ್ಚರ್ ಕ್ಲಿಯರಿಟಿ ಕರೆಕ್ಟಾಗಿ ಡ್ರಾ ಮಾಡ್ಬೋದು. ಓಕೆ, ಈಗ ಸ್ಟ್ರೋಕ್ ಇದೆ ಅಂದರೆ ಈ ಲೈನ್ ಎಷ್ಟು ಬೇಕು ಅಂತ. ಈ ಬರೀ ಲೈನ್ ಇದೆಯಲ್ಲ, ಇದನ್ನು ನೀವು ಅಷ್ಟೇ ಇಡಬೇಕು, ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಹಾಗೆ ಕೆಳಗಡೆ ಬಂದರೆ ಕಲರ್ ಇದೆ, ಇಫೆಕ್ಟ್ ಫಾರ್ ಫೋಟೋಸ್. ಅದರಲ್ಲಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಚೂಸ್ ಮಾಡ್ಕೊ. ಯಾಕಂದರೆ ನಾವು ಪೆನ್ಸಿಲ್ ಸ್ಕೆಚ್ ಮಾಡ್ತಾಯಿದ್ದೀವಿ, ಅದಕ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಇಷ್ಟರ ನಂತರ ನೀವು ಇಲ್ಲಿ ನಂಬರನ್ನು ಹಾಕೋಬೇಕು.
ಲೈನನ್ನು ಹಾಕ್ಕೊಂಡು ಈಗ ನಾನು 2 ಸೆಂಟಿಮೀಟರ್ ಲೈನ್ ಹಾಕ್ತೀನಿ ನೋಡಿ. ನೀವು ಯಾವ ಸೈಡಿಂದ ಒಂದು ಸರಿ ಶುರು ಮಾಡ್ತೀರ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೋಡಿ 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್. ಓಕೆ, ನೀವು ಈ ಸೈಡಿಂದ ಹಾಕಿದ್ದಿದ್ರೆ ಅದನ್ನ ಈ ಸೈಡಿಂದಾನೇ ತಗೋಬೇಕು. ಇಲ್ಲಿ 2 ಸೆಂಟಿಮೀಟರ್. ಎಸ್, ಈಗ ಈ ಸೈಡಿಂದ ಹಾಕೊಂಡಿದ್ರಲ್ಲ, ಈಗ ಈ ಕಡೆಯಿಂದಾನೇ ತಗೋಬೇಕು ಅಡ್ಡ ಲೈನಿಗೆ. ಇಲ್ಲಿಂದ 2 ಸೆಂಟಿಮೀಟರ್ ಸ್ಟಾರ್ಟ್ ಮಾಡ್ತೀವಿ. ಇದೇ ಲೈನನ್ನು ನೀವು ಮೇಲ್ಗಡೆ ಹೇಗೆ ತಗೋಬೇಕು, ಆ ಕಡೆಯಿಂದ ತಗೋಬರಬಾರ್ದು. ಈಗ ಲೈನನ್ನು ಜಾಯಿಂಟ್ ಮಾಡೋಣ. ಆದಷ್ಟು ಲೈಟಾಗಿ ಗೆರೆನ ಹೇಳ್ಕೊಳ್ಳಿ, ಡಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಔಟ್ಲೈನ್ ಅನ್ನು ಹಾಕೊಂಡಿದ್ದೀವಿ. ಹಾಗೆ ಕೆಳಗಡೆ ನೋಡಿ, ಹೀಗೆ ಕೆಳಗಡೆ ಹೋಗಿದ್ದಲ್ಲ ನೋಡಿ, ಜೂಮ್ ಮಾಡಿ ತೋರಿಸ್ತಾನೆ. ಸರಿ ಚೆಕ್ ಮಾಡ್ಕೊಳ್ಳಿ. 13 ಬಾಕ್ಸ್ ಬಂದಿದೆ, 13 ಬಾಕ್ಸ್ ಬಂದಿದೆ. 8 ಬಾಕ್ಸ್, ಫುಲ್ ಬಾಕ್ಸ್ 8 ಬಾಕ್ಸ್ ಬಂದಿದೆ. ಹಾಫಲ್ಲಿ 1 ಬಂದಿದೆ. ಫುಲ್ ಬಾಕ್ಸ್ 8 ಬಂದಿದೆ, ಹಾಫ್ 1 ಬಂದಿದೆ. ಓಕೆ, ಫುಲ್ ಬಾಕ್ಸ್ 8 ಬಂದಿದೆ. ಓಕೆ, ಈಗ ನಾವು ಫಸ್ಟು ಎಯಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ. 5 ಬಾಕ್ಸ್, ಎರಡನೇ ಬಾಕ್ಸಲ್ಲಿ ಇದೆ ಅದು. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. 5 ಅಂದರೆ ಇದು, ಇಲ್ಲಿಂದ ಸ್ಟಾರ್ಟ್ ಆಗಿ ಲೈಟ್ ಪೆನ್ಸಿಲನ್ನು ಯೂಸ್ ಮಾಡಿ. ಯಾವತ್ತು ಲೈಟ್ ಪೆನ್ಸಿಲನ್ನು ಯೂಸ್ ಮಾಡಿ ಇದಕ್ಕೆ ಔಟ್ಲೈನಿಗೆ. ಎಸ್ ಫ್ರೆಂಡ್ಸ್, ಔಟ್ಲೈನ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ವಿಡಿಯೋ.